ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತಾನೆ ಖ್ಯಾತಿ. ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿ ಪಥದತ್ತ ಸಾಗಿಸಿದ ದೊರೆ. ಈ ಭಾಗದ ನೀರಾವರಿ, ಕುಡಿಯೋ ನೀರಿನ ಪ್ರಮುಖ ಮೂಲ ಕೆಆರ್ಎಸ್ ಕಟ್ಟಿದ ಒಡೆಯ. ಮಾದರಿ ಮೈಸೂರು ಅನ್ನೋ ಕೀರ್ತಿಗೆ ಭಾಜನರಾಗಿದ್ದ ರಾಜರ ಆಡಳಿತಕ್ಕೆ ಹೋಲಿಕೆಯ ವಿವಾದವೊಂದು ಸೃಷ್ಟಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿದ ಒಂದು ಮಾತು ತೀವ್ರ ಟೀಕೆಗೆ ಗುರಿಯಾಗಿದೆ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಮತ್ತೆ ಇಲ್ಲಿ ಜನರು ದಿಕ್ತಪ್ಸೋದ್ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯ ಅದೊಂದು ಅಪಾಸ್ಯ ಅಂತ ನನ್ನ ಅನಿಸುತ್ತೆ. ನಿಮ್ಮ ಅಪ್ಪ ಏನ್ರಿ ಮಾಡಿದ್ದಾರೆ? ಏನ್ ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ? ಏನ್ ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಭಿವೃದ್ಧಿಯ ಹರಿಕಾರ, ಸಾಧನೆಗಳ ಶಿಖರ ಜ್ಯೋತಿ. ನಾಲ್ವಡಿಯವರ ಕಾಲಘಟ್ಟ ಬರಡು ಭೂಮಿ ಮೈಸೂರು ಭಾಗದ ಪಾಲಿನ ಸ್ವರ್ಣಯುಗ. ಕೃಷಿ, ನೀರಾವರಿ, ಶಿಕ್ಷಣ, ಸಾಮಾಜಿಕ ಕ್ಷೇತ್ರಗಳ ಸುಧಾರಣೆಗಳ ಯುಗ ಪುರುಷ. ಸಾಧನೆಗೆ ಮಿತಿನೇ ಇಲ್ಲ, ಹಾಗೆ ಸಾಧಕರಿಗೆ ಸಾವೂ ಇಲ್ಲ. ಆ ಸಾಲಿನ ಮೇಲ್ಪಂಕ್ತಿಯಲ್ಲಿ ಕಾಣೋದು ಹೆಮ್ಮೆಯ ಮೈಸೂರಿನ ಈ ರಾಜರ್ಷಿ ಶ್ರೀ. ಆದರೆ ಅದೇ ನಾಲ್ವಡಿಯವರ ಸಾಧನೆಗಳ ಜೊತೆ ತಕ್ಕಡಿ ತೂಗಲು ಹೋದ ಸಿದ್ದು ಪುತ್ರ ವಿವಾದ ಪುರುಷರಾಗಿದ್ದಾರೆ. ಮಹಾರಾಜರಿಗಿಂತ ಮೈಸೂರಿಗೆ ಸಿದ್ದರಾಮಯ್ಯ ಕೊಡುಗೆ ಜಾಸ್ತಿ. ತಂದೆನ ಹೊಗಳೋ ಭರದಲ್ಲಿ ಎಡವಿದ ಸಿದ್ದು ಪುತ್ರ ಯತೀಂದ್ರ. ಮಾತೇ ಸಾಧನೆ ಆಗ್ಬಾರ್ದು, ಸಾಧನೆಗಳು ಮಾತಾಗಬಾರ್ದು. ಆದ್ರೆ ನಿನ್ನೆ ಬಾಯಿ ತಪ್ಪಿದ ಸಿದ್ದು ಪುತ್ರ ಯತೀಂದ್ರ ಮಾತು ವಿವಾದಕ್ಕೆ ಕಾರಣವಾಗಿದೆ. ಮಹಾರಾಜರಿಗಿಂತ ಮೈಸೂರಿಗೆ ಸಿದ್ದರಾಮಯ್ಯ ಕೊಡುಗೆ ಜಾಸ್ತಿ ಎಂಬ ಯತೀಂದ್ರ ಹೇಳಿಕೆ ವಾಕ್ಸಮರಕ್ಕೆ ಶಂಕುಸ್ಥಾಪನೆಯಾಗಿಸಿದೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಹೀಗೆ ಹೋಲಿಕೆ ಮಾತು ಹೇಳ್ತಾ ಇದ್ದಂತೆ ರಾಜವಂಶಸ್ಥ ಸಂಸದ ಯದುವೀರ್ ಒಡೆಯರ್ ಟಾಂಗ್ ಕೊಟ್ಟಿದ್ದಾರೆ. ನಾಲ್ವಡಿ ಚಾಮರಾಜ ಒಡೆಯರ್ ಮಾಡಿರುವ ಕೆಲಸ ಜನರ ಹಿತಕ್ಕಾಗಿ, ತೋರಿಕೆಗಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಆವತ್ತು ಅವ್ರು ಮಾಡಿರೋ ಕೆಲಸ ನಾಲ್ವಡಿ ಅವ್ರು ಇರ್ಬೋದು, ಅವ್ರ ತಂದೆ ಚಾಮರಾಜ ಒಡೆಯರ್ ಇರ್ಬೋದು, ಅವ್ರ ಮುಂದೆ ಬಂದಿರುವಂಥ ಜಯಚಾಮರಾಜ ಒಡೆಯರ್ ಇರ್ಬೋದು, ಎಲ್ಲ ಮಹಾರಾಜರು ಕೂಡ ತಮ್ಮ ರಾಜಧರ್ಮ ಮೇರೆಗೆ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಿದ್ರು. ಅವ್ರು ಯಾವತ್ತೂ ಸಹ ನಮ್ಮ ಹಿಂದೆ ಬಂದಿರುವಂಥದ್ದು ರಾಜರು ಅಥವಾ ಏನೋ ರಾಜ ಮನೆತನಗಳು ಅವ್ರಿಗಿಂತ ಜಾಸ್ತಿ ನಾವು ಮಾಡಿದ್ದೀವಿ ಅಂತ ಹೇಳುವಂಥದ್ದು ಗುರಿ ಇಟ್ಕೊಂಡು ಕೆಲಸ ಮಾಡಿಲ್ಲ. ತಮ್ಮ ಜನರಿಗೆ ಒಳ್ಳೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವ್ರ ಕೆಲಸವನ್ನು ಮಾಡಿದರು. ಬಂದು ಬೀದಿಗೆ ಬಂದು ನೋಡಲಿ ಏನೇನು ಸಂಕಷ್ಟಗಳಿದ್ದಾವೆ ಅಂತ ಜನಗೆ. ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು, ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದ್ ಬದಲು ಮತ್ತೆ ಇಲ್ಲಿ ಜನರು ದಿಕ್ತಪ್ಸೋದ್ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮಹಾರಾಜರು ಇಡೀ ನಾಡಿಗೆ ಭವಿಷ್ಯ ಕಟ್ಕೊಟ್ಟ ಧೀಮಂತರು ಅಂತ ಶಿವಮೊಗ್ಗ ಸಂಸದ ರಾಘವೇಂದ್ರ ಬಣ್ಣಿಸಿದ್ದಾರೆ. ಅತ್ತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಟೀಕಾ ಪ್ರಹಾರ ನಡೆಸಿದ್ದಾರೆ. ಇನ್ನು ಮಾಜಿ ಸಂಸದ ಎಚ್ ವಿಶ್ವನಾಥ್ ತಮ್ಮದೇ ದಾಟಿಯಲ್ಲಿ ತಿವಿದಿದ್ದಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಾಸ್ಯ ಅಂತ ನನಗನ್ಸುತ್ತೆ. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರುವಂಥ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಇವತ್ತು ಯತೀಂದ್ರ ಅವರ ಬಾಯಿಂದ ಆ ಮಾತುಗಳು ಬಂದಿದೆ ಅಂತಂದರೆ ಅದು ಅವರ ಮಾತುಗಳು ಮಾತ್ರ ಅಲ್ಲ, ಅವರ ಅಪ್ಪನ ಅಂತರಾಳದ ಎದೆಯಾಳದ ಭಾವನೆಯೂ ಕೂಡ ಅದೇ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ನೀವು ಒಬ್ಬ ಮೆಡಿಕಲ್ ಡಿಗ್ರಿಯನ್ನು ತಗೊಂಡಿರುವಂಥ ವ್ಯಕ್ತಿ, ನಿಮ್ಮ ಅಪ್ಪ ಏನ್ರಿ ಮಾಡಿದ್ದಾರೆ? ಏನು ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ? ಇದು ದುರಂಕಾರದ ಪರಮಾವಧಿ. ಮತ್ತೆ ಅವ್ರ ತಂದೆ ಸಿದ್ದರಾಮಯ್ಯನವರು ನಾನೇ
ನಾನು ದೇವರಾಜರ್ಸ್ಗಿಂತ ದೊಡ್ಡವನು, ನಾನು ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು. ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ. ಮೈಸೂರು ಮಹಾರಾಜರು ಇಡೀ ರಾಜ್ಯಕ್ಕೆ ನಮಗೆ ಒಂದು ಭವಿಷ್ಯ ಕಟ್ಕೊಟ್ಟಂಥ ಒಬ್ಬ ಧೀಮಂತ ನಾಯಕರು. ಅಂಥ ಮೈಸೂರು ಮಹಾರಾಜರು ಅವತ್ತು ಅವ್ರು ಕನ್ಸ್ಕೊಂಡು ಲಿಂಗನಮಕ್ಕಿ ಜಲಾಶಯ ಕಟ್ಟಲಿಲ್ಲ ಅಂತಿದ್ರೆ ಇವತ್ತು ರಾಜ್ಯಕ್ಕೆ ಬೆಳಕನ್ನು ಕೊಡ್ಲಿಕ್ಕೆ ಆಗ್ತಿಲ್ಲ. ಅವತ್ತು KRS ಡ್ಯಾಮ್ ಕಟ್ಟಲಿಲ್ಲ ಅಂದರೆ ಅವತ್ತು ಆ ಭಾಗದ ರೈತರು ನೀರು ಕೊಡ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಈ ಹೋಲಿಕೆ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಮಹಾರಾಜರ ಹೆಸರು ಬಿಟ್ಟು ಬಿಜೆಪಿ ಜೊತೆ ಕಂಪೇರ್ ಮಾಡ್ಕೊಂಡಿದ್ದಾರೆ. ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಪ್ರಶಂಸೆ. ಬಿಜೆಪಿಗಿನ್ನ ಜಾಸ್ತಿ ಮಾಡಿದ್ದೀವಿ ನಾವು. ಬಿಜೆಪಿ ಅವರು ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಒಟ್ಟಾರೆ ಮೈಸೂರು ಮಹಾರಾಜರ ಜನಪರ ಆಡಳಿತ ಈ ನಾಡಿನ ಸೌಭಾಗ್ಯ. ಇಲ್ಲಿ ಹೋಲಿಕೆಗಳಿಗೆ ಜಾಗವೇ ಇಲ್ಲ. ನಿಮ್ಮ ದಾರಿ, ನಿಮ್ಮ ಪ್ರಯತ್ನ, ನಿಮ್ಮ ಶ್ರದ್ಧೆ ಭಿನ್ನ. ಹಾಗಾಗಿ ಇತಿಹಾಸ ಪುರುಷರ ಜೊತೆಗಿನ ಹೋಲಿಕೆ ಕೆಟ್ಟ ಸಂಪ್ರದಾಯವಷ್ಟೇ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.